ಎಲ್ಲರಿಗೂ ನಮಸ್ಕಾರ. ಈ ಒಂದು ತರಗತಿಯಲ್ಲಿ 10ನೇ ತರಗತಿಯ ತಿಳಿ ಕನ್ನಡದ ಮಾಡೆಲ್ ಕ್ವೆಶ್ಚನ್ ಪೇಪರ್ 2 2024-25ನೇ ಸಾಲಿನ ಮಾಡೆಲ್ ಕ್ವೆಶ್ಚನ್ ಪೇಪರ್. ಈ ಕ್ವೆಶ್ಚನ್ ಪೇಪರಲ್ಲಿ ಯಾವ ಒಂದು ಕವಿ ಪರಿಚಯ ಇದೆ ಅಂದರೆ ಗೋಪಾಲಕೃಷ್ಣ ಅಡಿಗ ಇದೆ. ಈ ಒಂದು ಅಡಿಗರ ಒಂದು ಕವಿ ಪರಿಚಯವನ್ನು ಗೋಪಾಲಕೃಷ್ಣ ಅಡಿಗರ ಒಂದು ಕವಿ ಪರಿಚಯವನ್ನು ನಾನು ತೋರಿಸ್ತೀನಿ, ನಿಮಗೆ ತೋರಿಸ್ತೀನಿ. ಗೋಪಾಲಕೃಷ್ಣ ಅಡಿಗ ಇವರ ಕಾಲ 1918. ಸ್ಥಳ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಮೂಗೇರಿ ಗ್ರಾಮ. ಚಿಕ್ಕದಾಗೂರಿನ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಮೂಗೇರಿ ಗ್ರಾಮ. ಕೃತಿಗಳು, ಇವರು ಬರೆದಿರುವ ಕೃತಿಗಳು ಏನು ಅಂದರೆ ಭಾವತರಂಗ, ಆಕಾಶದೀಪ, ಭಾವತರಂಗ, ಭೂಮಿಗೀತೆ, ಆಕಾಶದೀಪ, ಭಾವಗೀತೆ, ಭೂಮಿತರಂಗ, 2, 3. ನಂತರ ಬಿರುದು, ಇವರಿಗೆ ಸಂದ ಒಂದು ಬಿರುದು ಅಥವಾ ಪ್ರಶಸ್ತಿ. ಇವರಿಗೆ ಬಿರುದು ಬಂದಿಲ್ಲ, ಪ್ರಶಸ್ತಿಗಳು ಸಿಕ್ಕಿದೆ. ಸೊ ನಾವು ಇನ್ಸ್ಟೆಡ್ ಆಫ್ ಬಿರುದು ಏನು ಬರೆಯೋಣ, ಪ್ರಶಸ್ತಿ ಬರೆಯೋಣ. ಇವರಿಗೆ ಸಂದ ಪ್ರಶಸ್ತಿಗಳು ಮೊದಲನೇದಾಗಿ ರಾಜ್ಯೋತ್ಸವ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಕೇಂದ್ರ ಹಾಗೂ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಹಾಗೂ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಅದೇ ರೀತಿಯಾಗಿ ನೆಕ್ಸ್ಟ್ GS ಶಿವರುದ್ರಪ್ಪ ಅವರ ಒಂದು ಕವಿ ಪರಿಚಯ. ಇದು ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರ್. ಮಾಡೆಲ್ ಕ್ವೆಶ್ಚನ್ ಪೇಪರ್ 3. ಇಲ್ಲಿ GS ಶಿವರುದ್ರಪ್ಪ ಅವರ ಬಗ್ಗೆ ಕೇಳಿದ್ದಾರೆ. GS ಶಿವರುದ್ರಪ್ಪ ಅವರು ಕಾಲ 7/2/1929. ಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರು ಗ್ರಾಮ. ಕೃತಿಗಳು ಸಾಮಗಾನ, ಚೆಲುವು ಒಲವು, ಸಂಜೆದಾರಿ, ದೇವಶಿಲ್ಪ, ದೀಪದ ಹೆಜ್ಜೆ, ತೀರ್ಥವಾಣಿ, ಕಾರ್ತಿಕ, ಅನಾವರಣ ಮುಂತಾದವು. ಇವರಿಗೆ ಸಂದ ಪ್ರಶಸ್ತಿಗಳು ಸೋವಿಯತ್ ಲ್ಯಾಂಡ್ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಪಂಪ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿ. ನೀವು 3 ಪ್ರಶಸ್ತಿಗಳು ಸಹ 3 ಕೃತಿಗಳನ್ನು ಸಹ ನೀವು ಬರೀಬಹುದಾಗಿತ್ತು. ನಂತರ ನೆಕ್ಸ್ಟ್ ಮಾಡೆಲ್ ಕ್ವೆಶ್ಚನ್ ಪೇಪರ್ 2 ಡಿಸ್ಟ್ರಿಕ್ಟ್. ಮಾಡೆಲ್ ಕ್ವೆಶ್ಚನ್ ಪೇಪರ್ ಅಲ್ಲದೆ ರಾಜ್ಯ ಮಟ್ಟದ ಒಂದು SSLC ಪೂರ್ವ ಸಿದ್ಧತಾ ಪರೀಕ್ಷೆ 2025. ಇದರಲ್ಲಿ ಯಾರ ಪರಿಚಯ ಕೇಳಿದರೆ ಬಸವರಾಜ ಸಬರದ. ಇವರ ಒಂದು ಕವಿ ಪರಿಚಯವನ್ನು ನೋಡೋಣ.
ಬಸವರಾಜ ಸಬರದ. ಇದರಲ್ಲಿ 2 ಕವಿ ಪರಿಚಯ ಇದೆ. ಒಂದು ಬಸವರಾಜ ಸಾದರ ಇದೆ, ಇನ್ನೊಂದು ಬಸವರಾಜ ಸಬರದ ಇದೆ. ಸೊ ಕನ್ಫ್ಯೂಷನ್ ಮಾಡ್ಕೋಬಿಡಿ. ನಾವು ಬಸವರಾಜ ಸಬರದ ಕವಿ ಪರಿಚಯವನ್ನು ನಾವು ನೋಡೋಣ. ಬಸವರಾಜ ಸಬರದ, ನಾಟ್ ಸಾದರ. ಓಕೆ, ಅದನ್ನು ಕವಿ ಪರಿಚಯ ಆಮೇಲೆ ನಿಮಗೆ ತೋರಿಸ್ಕೊಡ್ತೀನಿ. ಬಸವರಾಜ ಸಬರದವರ ಕಾಲ 1954. ಇವರ ಒಂದು ಸ್ಥಳ ಯಾವುದು? ಕೊಪ್ಪಳ ಜಿಲ್ಲೆಯ ಕುಕನೂರು. ಕೊಪ್ಪಳ ಜಿಲ್ಲೆಯ ಕುಕನೂರು. ಕೃತಿಗಳು ಬಂದ್ಬಿಟ್ಟು ನನ್ನವರ ಹಾಡು, ಹೋರಾಟ, ಮತ್ತು 100 ಹನಿಗಳು. ಪ್ರಶಸ್ತಿಗಳು: ದೇವರಾಜ ಬಹದ್ದೂರ್ ಪ್ರಶಸ್ತಿ, ದೇವರಾಜ ಬಹದ್ದೂರ್ ಪ್ರಶಸ್ತಿ, ದೇವನೂರ ಬಹದ್ದೂರ್ ಪ್ರಶಸ್ತಿ, ಸಾಹಿತ್ಯ ಶ್ರೀ ಪ್ರಶಸ್ತಿ, ನಂತರ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ. ನಂತರ ನೆಕ್ಸ್ಟ್ ಯಾರ ಒಂದು ಕೈಪರಿಚಯ ನೋಡೋಣ. ಕುವೆಂಪು ಅವರ ಕೈಪರಿಚಯ. ಯಾವ ಒಂದಿದೆ? ಕ್ಷೇತ್ರ ಶಿಕ್ಷಣಾಧಿಕಾರಿ, ಪೂರ್ವ ಸಿದ್ಧತಾ ಪರೀಕ್ಷೆ. ಇದು ಯಾರು ಕೇಳಿದ್ದಾರೆ? ಕುವೆಂಪು ನೋಡಿ, ಯಾರ ಒಂದು ಕವಿ ಪರಿಚಯ ಅಂದರೆ ಕುವೆಂಪು ಅವರ ಒಂದು ಕವಿ ಪರಿಚಯವನ್ನು ಕೇಳಿದ್ದಾರೆ. ಸೊ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ನೀವು ಯಾರ್ಯಾರು ಕವಿ ಪರಿಚಯ ಕೇಳಿದ್ದಾರೆ ಮಾಡಲ್ ಕ್ವಶನ್ ಪೇಪರಲ್ಲಿ ವಿತ್ ನಿಮಗೆ ಪ್ರೂಫ್ ನಾನು ವಿತ್ ಮಾಡಲ್ ಕ್ವಶನ್ ಪೇಪರ್ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಧನ್ಯವಾದಗಳು. ನಿಮಗೆ ಡೌಟ್ಸ್ ಇದೆ ನನಗೆ ತಿಳಿಸ್ಕೊಡಿ.